ಮತ್ತು ಪಪ್ಪ ಈಗ ಕೂರು ಹೋಗ್ತಿದ್ವಿ, ಮದುವೆ ಸೀಸನ್ ಈಗ ಹೋಗೋದು, ಅಟೆಂಡ್ ಮಾಡಿ ಬರ್ತಾ ಇರೋದು, ಜಾಲಿ ಡ್ರೈವ್ ಈಗ ಹೋಗ್ತಾ ಇದ್ದೀವಿ. ಒಳ್ಳೆ ನೋಡಿ ಮಳೆ, ಬಿಸಿಲು ಮಳೆ ನೋಡಿ ಹೆಂಗಿದೆ ಅಂತ. ಇಲ್ಲಿ ಏನು ಪಾಪ ಇಲ್ಲೇ ಒಳ್ಳೆ ಹೊಡಿತಾ ಇದೆ. ಕೂರ್ಗ್ ಹೋಗ್ತಾ ಇದೆ, ಎಲ್ಲ ಅರ್ಕಲ್ಗೂಡು ಹತ್ರ ಒಂದು ಪ್ರಾಪರ್ಟಿ ವಿಸಿಟ್ ಮಾಡೋಣ ಅಂತ. ಸರ್ ಇಲ್ಲಿ ಎಷ್ಟು ಎಕರೆ ಬೆಳೆದಿದ್ದೀರಾ ಏಲಕ್ಕಿ ಮತ್ತು ಅಡಿಕೆ ಎಲ್ಲ? 7 ಎಕರೆ ಇದೆ ಸರ್. 7 ಎಕರೆ ಏಲಕ್ಕಿ ನೋಡ್ಬೋದು. ಏಲಕ್ಕಿ 1 ವರ್ಷದಿಂದ ಹಿಡಿದು ಎಷ್ಟು ವರ್ಷ ತನಕ ಇದೆ? 3 ವರ್ಷ ಗಂಟ ಇದೆ. 3 ವರ್ಷ ತನಕ ಜಾಸ್ತಿ ಕಷ್ಟಪಡ್ತಾರೆ ಧರಣೇಶ್ ಸರ್. ಹೌದಾ? ಇದರಿಂದ ಕಡೆ ಯಾಕಂದ್ರೆ ಈ ಪ್ಲಾಂಟೇಶನ್ ಇಷ್ಟು ಹಿಂಗೆ ಇರಲೇ ಇಲ್ಲ ಆಕ್ಚುಲಿ. ಓಕೆ, ಎಲ್ಲ ಮಾಡಿದ್ದು. ಹೌದಾ? ಬಂದ್ಮೇಲೆ 6 ಮಂತಿಗೆ ರೆಡಿ ಮಾಡ್ಬಿಟ್ರು. ಹೌದಾ? 6 ತಿಂಗಳಿಗೆ ಪಿಕಪ್ ತಗೋಬಿಟ್ಟಾರೆ. ಸೂಪರ್. ನಿಮ್ಮ ತೋಟದಲ್ಲಿ 100 ಇಂಚ್ ಬರಲಿ 10 ಇಂಚ್ ಬರಲಿ ಟ್ರೆಂಚ್ ಮೇನ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಟ್ರೆಂಚ್ ಇಲ್ದಲ್ಲೇ ನಾವು ತೋಟ ಮಾಡ್ತೀವಿ ಅಂತಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಅದು ನೋಡಿ ಇಲ್ಲೆಲ್ಲ ಕ್ರಾಪ್ ನೋಡ್ಬೋದು ನೀವು, ಹಿಂಗಿದೆ ಕ್ರಾಪ್. ಸೂಪರ್ ಮಾತ್ರ. ಲೈಕ್ ಹೆಚ್ಚು ಕಮ್ಮಿ 6 ಫೀಟ್ ಬರುತ್ತಿದೆ ನೋಡಿ, ನನ್ನ ಹೈಟ್ ಬರುತ್ತೆ ನೋಡಿ ಜಾಸ್ತಿ ಅದು. ಇದು ನೋಡಿ ಆಲ್ಮೋಸ್ಟ್ ಇದು 6 ಅಡಿ ಮೇಲಿದೆ ಇದು. ಗುಡ್ ಮಾರ್ನಿಂಗ್. ಬನ್ನಿ, ಈಗ ನಾನು ಮತ್ತು ಪಪ್ಪ ಈಗ ಕೂರು ಹೋಗ್ತಿದ್ವಿ, ಮದುವೆ ಸೀಸನ್ ಈಗ ಹೋಗೋದು, ಅಟೆಂಡ್ ಮಾಡಿ ಬರ್ತಾ ಇರೋದು. ಇಲ್ಲೂ ಕೆಲಸ ಆಗ್ತಾಯಿದೆ. ಏನು ಅಂತ ನೋಡಿ, ಮಳೆ ಇಲ್ಲ. ನೀವು ಆಗಲೇ ನೋಡಿದಂಗೆ ಇರಿಗೇಷನ್ ಸ್ಟಾರ್ಟ್ ಆಗಿದೆ, ಇರಿಗೇಷನ್ ಮಾಡ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್. ಮತ್ತೆ ಪಾಪ ಏನು ಸಮಾಚಾರ? ಜಾಲಿ ಡ್ರೈವ್ ಈಗ ಹೋಗ್ತಾ ಇದ್ದೀವಿ ಕೂರ್ಗ್. ನನ್ನ ಕಸಿನ್ದೆ. ಬನ್ನಿ ನೋಡೋಣ. ಒಳ್ಳೆ ನೋಡಿ ಮಳೆ, ಬಿಸಿಲು ಮಳೆ ನೋಡಿ ಹೆಂಗಿದೆ ಅಂತ. ಇಲ್ಲಿ ಏನು ಪಾಪ ಇಲ್ಲೇ ಒಳ್ಳೆ ಹೊಡಿತಾ ಇದೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಮಳೆ ಇಲ್ಲ. ಹಾಂ, ಹಿಂಗೆ ಒಂದು ಸೈಡ್ ಮಳೆ ಹೊಡೆದ್ರೆ ಒಂದು ಸೈಡ್ ಮಳೆ ಇಲ್ಲ, ಹಂಗಿದೆ ಕತೆ. ಈ ಗದ್ದೆಯವರಿಗೆ ಏನಾಗ್ತದೆ ಅಲ್ಲ, ಪಕ್ಕದಲ್ಲಿ ಅಲ್ಲಿ ಜೋರು ಹೊಡಿತಿದ್ದು, ಇಲ್ಲಿ ಮಳೆ ಇಲ್ಲ. ಹಾಂ, ಕೂರ್ಗ್ ಹೋಗ್ತಾ ಇದೆ, ಎಲ್ಲ ಅರ್ಕಲ್ಗೂಡು ಹತ್ರ ಒಂದು ಪ್ರಾಪರ್ಟಿ ವಿಸಿಟ್ ಮಾಡೋಣ ಅಂತ ಬಂದೆ. ಯಾಕೆಂದರೆ ಈ ಪ್ರಾಪರ್ಟಿ ಬಗ್ಗೆ ನನಗೆ ಧರ್ನೇಶ್ ಅವರು ನಂಗೆ ಸಖತ್ ಇದ್ರ ಬಗ್ಗೆ ಹೇಳಿದ್ರು, ಹೋಗಿ ವಿಸಿಟ್ ಮಾಡಿ ಅಂತ. ಯಾಕೆ ಅಂತಂದರೆ ಬಯಲುಸೀಮೆಯಲ್ಲಿ ನಿಮ್ಗೆ ಏಲಕ್ಕಿ ಹಿಂಗೆ ಬೆಳೀತಾರೆ ಅಂತ ನೋಡ್ಕೊಂಬನ್ನಿ. ಯಾಕೆಂದರೆ ಫಸ್ಟ್ ಏಲಕ್ಕಿ ಬಂದುಬಿಟ್ಟು ಹೆಂಗಿತ್ತು ಅಂತಂದರೆ ಬರೀ ಮಳೆ ಬರೋ ಜಾಗದಲ್ಲಿ ಬೆಳೀತಿದ್ರು. ಈಗ ಬಂದುಬಿಟ್ಟು ಬಯಲುಸೀಮೆಯಲ್ಲಿ ಬೆಳೀತಾ ಇದ್ದಾರೆ. ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಇದ್ದಾರೆ ಇಲ್ಲಿ. ನಿಮ್ಮ ಇಂಟ್ರಡಕ್ಷನ್ ಮಾಡಿ ಸರ್. ನಿಮ್ಮ ಹೆಸರು? ಫತೇ ಅಹಮದ್. ಫತೇ ಅಹಮದ್. ನಿಮ್ಮ ಮಗೆ ಮೇಲೆ ಮೀಟ್ ಆಗಿದ್ದೀನಿ ನಾನು. ನಿಮ್ಮನ್ನ? ಮೊಹಮ್ಮದ್ ಫೈಜ್. ನೀವು? ಮೊಹಮ್ಮದ್ ಸರ್ಮದ್. ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಖುಷಿ ಏನಂತಂದರೆ ವ್ಲಾಗ್ ಮಾಡೋಕ್ಕೆ ನನ್ನ ಜೊತೆ ಅಪ್ಪನೂ ಇದ್ದಾರೆ ಇಲ್ಲಿ ಒಟ್ಟಿಗೆ. ಹೊತ್ತು ಅವ್ರದ್ದು ಫೀಡ್ಬ್ಯಾಕ್ ಅಲ್ಲಿ ತೊಗೊಳ್ತಾ ಇರ್ತೀವಿ. ಬನ್ನಿ ಸರ್. ಈಗ ಸರ್ ಇಲ್ಲಿ ಎಷ್ಟು ಎಕರೆ ಬೆಳೆದಿದ್ದೀರಾ ಏಲಕ್ಕಿ ಮತ್ತು ಅಡಿಕೆ ಎಲ್ಲ? 7 ಎಕರೆ ಇದೆ ಸರ್. 7 ಎಕರೆ. ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ ಅಡಿಕೆ ಏಲಕ್ಕಿ? 3 ವರ್ಷ ಆಯಿತು. 3 ವರ್ಷ ಆಯಿತು. ಅಡಿಕೆ ಬಂದುಬಿಟ್ಟು ಎಷ್ಟು ವರ್ಷದಿಂದ? ಇದು ಬ್ಯಾಚ್ ಓಕೆ ಓಕೆ ಓಕೆ. 10 ಇಯರ್ಸ್ ಇದೆ, 15 ಇಯರ್ಸ್ ಇದೆ. ಹೌದಾ? ವೆರಿ ನೈಸ್. ಈಗ ನಮಗೆ ಇಲ್ಲಿ ಬಂದರೆ ಈಗ ನಮಗೆ ಫಸ್ಟ್ ಏಲಕ್ಕಿ ನೋಡ್ಬೋದು. ಏಲಕ್ಕಿ 1 ವರ್ಷದಿಂದ ಹಿಡಿದು ಎಷ್ಟು ವರ್ಷ ತನಕ ಇದೆ? 3 ವರ್ಷ ಗಂಟ ಇದೆ. 3 ವರ್ಷ ತನಕ ಇದೆ. ಫಸ್ಲು ಬರ್ತಿರೋದು ಇದೆ ಈಗ. ವೆರಿ ನೈಸ್. ಯಾಕೆಂತಂದರೆ ಪಾಪ ಏಲಕ್ಕಿ ಬಂದುಬಿಟ್ಟು ಖಾಲಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಬೆಳೆಯೋದು ಅಂತ ಇತ್ತು. ಈಗ ಅರ್ಕಲ್ಗೂಡಲ್ಲೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ. ರಿಸಲ್ಟ್ ನೋಡ್ತಾ ಇದ್ದೀವಿ. ರಿಸಲ್ಟ್ ನೋಡಿ ಚೆನ್ನಾಗೂ ಕಾಣಿಸ್ತಾ ಇದೆ. ಯಾಕೆಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಏನಂತಂದರೆ ನಮ್ಮದು ನೋನ್ ಪರ್ಸನ್ ಅಂದರೆ ಎಲ್ಲರೂ ಅಚೀವ್ ಮಾಡಿದವ್ರದ್ದು ಬರೀ ವ್ಲಾಗ್ ಆಗಿಬಿಟ್ಟಿದೆ. ಈಗ ಏನು ಅಂತಂದರೆ ಯಾರಿಗೂ ಗೊತ್ತಿಲ್ಲದವ್ರದ್ದು ಇಂಥವ್ರದ್ದೆಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ. ಇವರೆಲ್ಲ ಇನ್ನೂ ಬರಬೇಕು, ಎಲ್ಲರಿಗೂ ಗೊತ್ತಾಗಬೇಕು, ಅದಕ್ಕೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಏನು ಕಾಣಿಸ್ತಿದೆ ಅಂತಂದರೆ ಇಲ್ಲಿ ಬಂದುಬಿಟ್ಟು ಮಿಕ್ಸ್ ಕ್ರಾಪ್ ಅಡಿಕೆ ಜೊತೆಗೆ ಏಲಕ್ಕಿ ಬೆಳೆದಿದ್ದಾರೆ. ಇದು ಎಷ್ಟು ವರ್ಷ ಆಯಿತು ಅಂದಿದ್ದು ನೀವು? ಸರ್ ಇದು 6 ಮಂತ್ಸ್ ಆಗಿದೆ ಅಷ್ಟೇ. 6 ಮಂತ್ಸ್ ಆಗಿದೆ. ಇದು ಬಂದುಬಿಟ್ಟು ಇದು ಬಟ್ ಇದು ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗ್ ಆಗಿದೆ. ಓಕೆ. ಒಂದು 2 ಮಂತ್ಸ್ ಎಕ್ಸ್ಟೆಂಡ್ ಆಗಿದೆ. ಒಂದು 10 ಮಂತ್ಸ್ ಪ್ಲಾಂಟ್ ಇದು. ಓಕೆ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗ್ ಇದೆ. ಓ ವೆರಿ ನೈಸ್, ವೆರಿ ನೈಸ್. ಬನ್ನಿ ಈಗ ನೋಡೋಣ. ಈಗ ಹಾಕ್ತದೆ. ಬನ್ನಿ ಹೆಂಗಿದೆ ಅಂತ. ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಈಗ ನೋಡ್ಬಿಟ್ಟು ಹೇಳ್ತೀನಿ ಪ್ರಾಪರ್ಟಿ ಹೆಂಗಿದೆ ಅಂತ. ಉಂಬಾಳೆ ಎಲ್ಲ ಬಂದಿದೆ. ಆಲ್ಮೋಸ್ಟ್ 3-4 ಉಂಬಾಳೆ ಎಲ್ಲ ಬಂದು ನಿಂತಿದೆ. ಈಗ ಇಲ್ಲಿ ನೀವು ಬೋಡೋ ಅನ್ನೋದು ಇಲ್ಲೇ ಇಲ್ಲ ಅನ್ಸುತ್ತೆ. ಮೋಸ್ಟ್ ಪ್ರಾಬ್ಲಿ ಇಲ್ಲೇ ಇಲ್ಲ ಯೂಸ್ ಆಗ್ತೈತೆ. ಯಾಕೆಂದರೆ ಇಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಅದು ಆಗಲ್ಲ ನಮಗೆ ಯೂಸು. ಎಲ್ಲಕ್ಕಿಂತ ಜಾಸ್ತಿ ಕಷ್ಟಪಡ್ತಾರೆ ಧರಣೇಶ್ ಸರ್. ಹೌದಾ? ಇದರಿಂದ ಯಾಕಂದ್ರೆ ಈ ಪ್ಲಾಂಟೇಶನ್ ಇಷ್ಟು ಹಿಂಗೆ ಇರಲೇ ಇಲ್ಲ ಆಕ್ಚುಲಿ. ಓಕೆ. ಎಲ್ಲ ಮಾಡಿದ್ದು. ಹೌದಾ? ಬಂದ್ಮೇಲೆ 6 ಮಂತಿಗೆ ರೆಡಿ ಮಾಡ್ಬಿಟ್ರು. ಹೌದಾ? 6 ತಿಂಗಳಿಗೆ ಪಿಕಪ್ ತಗೋಬಿಟ್ಟಾರೆ. ಸೂಪರ್. ಹ್ಞೂ ಸರ್. ಇದು ಫಸ್ಟ್ ಡ್ರಾಪ್ ಆಯ್ತತಿ. ಫಸ್ಟ್ ಡ್ರಾಪ್ ಅಂತ ಇದು. ಇನ್ನು ಕೂದಲು ಈಗ ಇಲ್ಲಿ ನೋಡಿ, ನೆಲ್ಲೆಲ್ಲ ಗ್ರೀನ್ ಗೋಲ್ಡ್ ಇದೆಲ್ಲ. ಗ್ರೀನ್ ಗೋಲ್ಡ್ ನಾನೇ ರೆಗ್ಯುಲರ್ ಇರಿಗೇಷನ್ ಕೊಡ್ತೀವಿ. ಎಷ್ಟಿದೆ ನೀರು, ವಾಟರ್ ಸೋರ್ಸು? ಸರ್ ಇದು ಒಂದು ನಮ್ದು 5 ಬೋರ್ವೆಲ್ ಇದೆ. 5 ಬೋರ್ವೆಲ್ ಒಂದರಲ್ಲೇ ಕೊಟ್ಟಿದ್ದಾರೆ. ಪೈಪ್ ಲೈನ್ ಮಾತ್ರ ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ 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 ಓಕೆ. ಹಾಸನವರು ಮಾಡಿದ್ದಾರೆ. ಹೌದಾ? ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ನೋ ಕಂಪ್ಲೇಂಟೇ ಇಲ್ಲ. 1% ಕಂಪ್ಲೇಂಟು ಇಲ್ಲ. ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಡಿ, ಎಲ್ಲ 1 ಇಯರ್ದಲ್ಲ ಇದೆಲ್ಲ? 1 year.
1 ವರ್ಷ ಆಯ್ತು, 1 ವರ್ಷದ 6 ತಿಂಗಳು ಆಯ್ತು ಇದು. ಮತ್ತು ಏನು ಅಂತಂದರೆ ನಾವು ಈಗಿಂದ ಅಂತಲ್ಲ, ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದ ನಾವು ಏನು ಹೇಳ್ತಾ ಇದೀವಿ ಅಂತಂದರೆ, ನಿಮ್ಮ ತೋಟದಲ್ಲಿ 100 ಇಂಚ್ ಬರಲಿ 10 ಇಂಚ್ ಬರಲಿ ಟ್ರೆಂಚ್ ಮೇನ್ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಟ್ರೆಂಚ್ ಇಲ್ದಲ್ಲೇ ನಾವು ತೋಟ ಮಾಡ್ತೀವಿ ಅಂತಂದರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಅದು ನಿಮಗೆ ನೋಡಿ ಕೊಳೆ ರೋಗ, ಇಲ್ಲ ಅಂತಂದರೆ ನಿಮಗೆ ರೂಟ್ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವ್ರು ನೋಡಿ ಇಲ್ಲಿ ಎಷ್ಟು ಇಂಚ್ ಮಳೆ ಬರುತ್ತೆ ವರ್ಷದಲ್ಲಿ ಸರ್? ಇದು ಏನು ನನ್ನ ಪ್ರಕಾರ ಒಂದು 20-30 ಇಂಚ್ ಮಳೆ ಬರ್ಬೋದು, ಅಷ್ಟು ಬರಲ್ಲ. ಅಲ್ಲ ನಮ್ಮಷ್ಟು ಬರಲ್ಲ ಬಿಡಿ, ನಿಮ್ಮಂದ್ರಿಂದ ಇಲ್ಲ ಬಿಡಿ. ನಮ್ಮಲ್ಲೆಲ್ಲ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಒಂದಿನ 18 ಇಂಚ್ ಮಳೆ ಬಂದಿದೆ. ನಿಮ್ಮಲ್ಲಿ ನನ್ನ ಪ್ರಕಾರ ಇಲ್ಲಿ ಎವರೇಜ್ ಆಗಿ 30-35 ಬರ್ಬೋದು. ಅದು ನೋಡಿ ಟ್ರೆಂಚ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟ್ರೆಂಚ್ ಸಿಸ್ಟಮ್ ಎಲ್ಲ. ಏನೇ ಬರೀ ಮಳೆ ಬಂದ್ರು ಇದ್ರಲ್ಲಿ ಹೋಗ್ಬೇಕು. ಸರ್ ಬಿಕಾಸ್ ಇದರಲ್ಲಿ ಕ್ಲಂಪ್ ರಾಟ್ ಅನ್ನೋದು ಮೇನ್ ತುಂಬಾ ಎಫೆಕ್ಟ್ ಕೊಡುತ್ತದು. ಹೌದು, ಲೈಕ್ ಸ್ವಲ್ಪ ಶೀತ ಆದ್ರೂ ಹೌದು, ಗೆಡ್ಡೆನ ಒಂದೆರಡು ಇದೆ ಇಲ್ಲಿ ಹೌದು. ಇಷ್ಟು ಟ್ರೆಂಚ್ ಕೊಟ್ಟು ಕ್ಲಂಪ್ ರಾಟ್ ಬಂದೇ ಬರುತ್ತೆ. ಹೌದು. ಈಗ ಏಲಕ್ಕಿ ತೋಟ ಅಂದಮೇಲೆ ಯಾಕೆಂದರೆ ಇಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು 34-35 ಡಿಗ್ರಿ ತನಕ ಹೋಗುತ್ತೆ. ಅದು ಏಲಕ್ಕಿ ತೋಟ ಬಂದ್ಬಿಟ್ಟು ನಿಮ್ಗೆ ಅಟ್ಲೀಸ್ಟ್ ಏನಿಲ್ಲ ಅಂತಾರೆ 26-27 ಡಿಗ್ರಿ, 20 ಮ್ಯಾಕ್ಸಿಮಮ್ ನಿಮ್ಗೆ 27 ತನಕ ಇಟ್ಕೋಬೋದು. ಟೆಂಪ್ರೇಚರ್ ನಿಮ್ಗೆ ಕೂಲಾಗಿರ್ಬೇಕು. ಅದಕ್ಕೇನಂತ ವಾಟರ್ ಇರಿಗೇಷನ್ ಅಂತ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಬಂದ್ಬಿಟ್ಟು ನೋಡಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಪಾಟ್ ಜೆಟ್ಟು, ಮೈಕ್ರೋ ಜೆಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬರ್ತಾ ಇದೆ ನೋಡಿ. ಇಲ್ಲಿ ರೆಗ್ಯುಲರ್ ಆಗಿ ನೀರು ಕೊಡ್ತೀರಾ? ಡೈಲಿ 5 to 10 minutes ಇರಲೇಬೇಕು. ಡೈಲಿ ಕೊಡ್ತೀರಾ? 10 ಮಿನಿಟ್ಸ್ ಸಾಕಾಗುತ್ತೆ. ಓಕೆ. ಹಾಂ. ಮಳೆ ಬೇಕಾದ್ರೆ ಇಲ್ಲ ಬೇಡ, ಮಳೆ ಇಲ್ಲ ಅಂದ್ರೆ ಕೊಡ್ಲೇಬೇಕು. ಡೈಲಿ ಕೊಡ್ತೀವಿ. 5 ನಿಮಿಷದಿಂದ 10 ನಿಮಿಷ ಅಷ್ಟೇ. ಓಕೆ. ನೋಡಿ ಇಲ್ಲೆಲ್ಲ ಕ್ರಾಪ್ ನೋಡ್ಬೋದು ನೀವು, ಹಿಂಗಿದೆ ಕ್ರಾಪ್. ಸೂಪರ್ ಮಾತ್ರ ನೋಡಿ. ಇವ್ರದ್ದು ಮೇಜರಾಗಿ ಈಗ ರೀಸೆಂಟಾಗಿ ಅಂದರೆ 3 ಇಯರ್ಸಿಂದ ಪ್ಲ್ಯಾಂಟ್ ಮಾಡಿದ್ದಾರೆ. ಅಂದರೆ ನಿಮಗೆ ಮೇಜರಾಗಿ ನಾವು ಏನು ನೋಡ್ತಾ ಇದ್ದೀವಿ ಅಂತಲ್ಲಿ ಒಂದು ವರ್ಷದ ಗಿಡಗಳು ಜಾಸ್ತಿ ಕಾಣಿಸ್ತಿದೆ. ಈಗ ಹೋಗ್ತಾ ಇರೋದು 3 ವರ್ಷದ. ಇಲ್ಲಿ ಕೆಳಗೆ ಈ ಸೈಡ್ದು. ಹಾಂ 3 ವರ್ಷ ಅದಕ್ಕೂ ತುಂಬಿಲ್ಲ, ಇನ್ನು 2 ವರ್ಷನಾಗಿರೋದು. ಹೌದಾ? ಮತ್ತು ಬಟರ್ ಫ್ರೂಟ್ ಎಲ್ಲ ಹಾಕಿದ್ದೀರಾ ಮಿಕ್ಸ್ ಕ್ರಾಪ್ ಥರ? ದೂರಗೊಂಡು ಹಾಕಿದ್ದೀವಿ. ಹೌದು. ಮನೆ ಕಾಯಿ ಬಿಟ್ಟಿತ್ತು, 1 kg ಇತ್ತು ಸರ್. ಹೌದಾ? ಯಾವ ವೆರೈಟಿ ಹಾಕಿದ್ದೀರಾ ಅದು? ಮೆಕ್ಸಿಕನ್ ಸ್ವಲ್ಪ ಇದೆ. ಓಕೆ. ಮೆಕ್ಸಿಕನ್ ಆಕ್ಸೆ ತಂದು ಹಾಕಿದ್ದು ಉಳಿಲಿಲ್ಲ. ಓಕೆ. 2 ಗಿಡ ಉಳಿದಿದೆ ಮೆಕ್ಸಿಕನ್ ಆಸ್. ಆಮೇಲೆ ಎಟ್ಟಿಂಗರ್ ಸ್ವಲ್ಪ ಇದೆ. ಓಕೆ. ಎಟ್ಟಿಂಗರ್ ಚೆನ್ನಾಗಿದೆ, ಪರವಾಗಿಲ್ಲ. ವೆರಿ ನೈಸ್. ಇದು ಈಗ 3 ಇಯರ್ಸ್ ಕ್ರಾಪ್ ಇದು ನಳ್ಳಿ ಅಲ್ಲ ಇದು? ಸರ್ ಇದು ಮಿಕ್ಸ್ ಇದೆ. ಇದು ಓಕೆ, ಮಿಕ್ಸ್ ಇದೆ. ಹೌದು, ಕರೆಕ್ಟ್. ಇದೊಂದು ಬ್ಲಾಕ್. ಹೌದು, ಮಿಕ್ಸ್ ಇದೆ ನೋಡಿ. ಅದು ಬೇರೆ, ಅದು M1 ಥರ ಇದೆ. ಇದು ಮಲ್ಬಾರ್. ಹೌದು, ಅದೇ. ಇದು ನೆಲ್ಲೆಹಳ್ಳಿ ಇದೆ. ಹೌದು ನೋಡಿ. ಇದರಲ್ಲಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಹೌದು ನೋಡಿ. ಲೈಕ್ ಹೆಚ್ಚು ಕಮ್ಮಿ 6 feet ಬರುತ್ತಿದೆ. ನನ್ನ ಹೈಟ್ ಬರುತ್ತೆ ನೋಡಿ. ಆಲ್ಮೋಸ್ಟ್ ಇದು 6 ಅಡಿ ಮೇಲಿದೆ ಇದು. ನೋಡಿ ಸೂಪರ್ ಮಾತ್ರ. ಅಲ್ಲ, ಇದು ನೆಲ್ಲೆಹಳ್ಳಿ, ಅದು M1 ಇದು M1 ಇದು. ಅದು ನೆಲ್ಲೆಹಳ್ಳಿ, ಅದು ನೆಲ್ಲೆಹಳ್ಳಿ ಇದು ಸರ್ ಪುಟ್ಟಿ ಗಿಡ. ಹೌದು, ಪುಟ್ಟಿ ಗಿಡ. ಇದರಲ್ಲಿ 200 kg ಕೂದಿದ್ವಿ ಫಸ್ಟ್ ಕೊಯ್ಲು. 225 kgs ಗಂಟ ಕೂದಿದ್ವಿ. 225 kgs ಅಂದ್ರೆ ಹೆಚ್ಚು ಕಮ್ಮಿ ಒಂದು 2,500 ಅಂದ್ರೆ ಪ್ಲಸ್ ಅಡಿಕೆ ಅಂದ್ರೆ. ಹೌದು. ಲೈಕ್ ಅರಕನೆಟ್ ಕೆಳಗಡೆ. ಹೌದು, 2,500 ಕೊಟ್ಟಿದ್ದು. ಹೌದು. ಆವರೇಜ್ ಒಂದು 2,500 ತಗೊಂಡ್ರು ಸರ್. ಆಮೇಲೆ ನಮಗೆ ನಳ್ಳಿಹಣ್ಣಿಗೂ ಇದಕ್ಕೂ ಒಂದು 300 to 400 rupees ಡಿಫ್ರೆನ್ಸ್ ಸಿಕ್ತು. ಇದಕ್ಕೆ ಜಾಸ್ತಿ ಸಿಗ್ತಾ? ಇದಕ್ಕೆ ನಳ್ಳಿಹಣ್ಣಿಗೆ ಜಾಸ್ತಿ ಸಿಕ್ತು. ಸೈಜ್ ಇರುತ್ತಲ್ಲ ಅದಕ್ಕೆ. ಕಲರ್ ಹೌದು, ಗ್ರೀನಿಶ್ ಮತ್ತೆ ಉದ್ದ ಇರುತ್ತೆ ಸರ್. ಹೌದು ಸರ್. ಇದೆಲ್ಲ ಸೇಮ್ ಫುಲ್ ಫುಲ್ ಯೆಲ್ಲೋಯಿಶ್ ಆಗಿತ್ತು. ಸರ್ ಬಂದು ಲೈಕ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರಲ್ಲ, ಆಮೇಲೆ ಲೈಕ್ ಅಲ್ಟಿಮೇಟ್ ರಿಸಲ್ಟ್ ಕಾಣಿಸ್ತಾನೆ. ಹೌದಾ? ಡ್ರೆಂಚಿಂಗ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಡ್ರೆಂಚಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಸಖತ್ತಾಗಿ ಏನು ಇತ್ತಿಲ್ಲ ಸರ್. ಇದು ಎರಡು ಕಡೆ ಹಿಂಗಿದು ನೋಡಕ್ಕೆ ಬೇಜಾರಾಗೋದು. ಏನು ಇತ್ತಿಲ್ಲ ಸರ್. ಎಂತ ನಮಗೂ ಐಡಿಯಾ ಇರ್ಲಿಲ್ಲ. ಬಂದೆ ಒಂದು 5-6 ತಿಂಗಳಿಗೆ ಗಿಡ ಬಹಳ ಸೂಪರ್. ಗಿಡ ನೋಡಗೆ ಆಯ್ತಿಲ್ಲ, ಹಂಗಾಗ್ಬಿಟ್ಟಿತ್ತು. ಈಗ ಸ್ವಲ್ಪ ಬಿಸಿಲು ಶೇಡ್ ನೆಟ್ ಕಡ್ದು ಸ್ವಲ್ಪ ಬಂದಿರೋದು. ಶೇಡ್ ನೆಟ್ ಸಾಲ್ ಬಿಸಿಲು ಹೀಟ್ಗೆ ಈ ಸತಿ ಜಾಸ್ತಿ ಆಯ್ತಲ್ಲ ಸರ್. ಹೀಟಿಗೆ ಜಾಸ್ತಿ ಉದುರ್ಬಿಟ್ಟಿದೆ. ಹೌದು. ನೋಡಿ, ಇವರು ಅಡಿಕೆ ಇವರೇ ಮಾಡ್ಕೊಳ್ತಾ ಇದಾರಲ್ಲ, ಪಾತಿ ಎಲ್ಲ ಮಾಡಿದಾರೆ ಇಲ್ಲಿ ಸ್ವಂತ ನಿಮಗೋಸ್ಕರ. Know that they ride or die. I keep